ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KE ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ವರ್ಷ ಕರ್ನಾಟಕ CET ಮತ್ತು ನೀಟ್ ಕೌನ್ಸಿಲಿಂಗ್ ಏನಿದೆಯಲ್ಲ, ಕಂಬೈನ್ಡ್ ಕೌನ್ಸಿಲಿಂಗ್ ನಡೀತಾ ಇದೆಯಲ್ಲ, ಅದರಲ್ಲಿ ಬಿಗ್ಗೆಸ್ಟ್ ಚೇಂಜ್ ಮಾಡಿದ್ದಾರೆ. ನಾನು ಏನೇನಂತ ಹೇಳ್ತೀನಿ ನಿಮಗೆ. ಮತ್ತು KE ಅವರಿಗೆ ರಿಕ್ವೆಸ್ಟ್ ಕೂಡ ಇದೆ ಫ್ರೆಂಡ್ಸ್, ಕಂಪ್ಲೀಟಾಗಿ ನೋಡಿ ಮತ್ತು ನೀವು ಕೂಡ ರಿಕ್ವೆಸ್ಟ್ ಮಾಡಿ. ನನಗೆ ಏನು ಅನಿಸ್ತು ಅಂತ ನಿಮ್ಮದು ಐಡಿಯಾ ಹೇಳಿ, ನಾನು ಅಂದು ಹೇಳ್ತೀನಿ ಫ್ರೆಂಡ್ಸ್. ಈ ವರ್ಷ ಏನು ಚೇಂಜ್ ಮಾಡಿದ್ದಾರೆ, ಮೇನು ಫೇಸ್ ಲಾಗಿನ್ನು. ಓಕೆ, OTP ಇದೆ. OTP ಇಸ್ ಬೆಸ್ಟ್ ಆಪ್ಷನು. ಓಕೆ, ಯಾಕಂದರೆ ಈಚ್ ಟೈಮು OTP ನಿಮ್ಮ ಫೋನ್ ನಂಬರ್ ಕೊಟ್ಟಿರ್ತಾರೆ, ಯಾರು ಪೇರೆಂಟ್ಸ್ ಕೊಟ್ಟಿರ್ತಾರೆ ಅಥವಾ ಸ್ಟೂಡೆಂಟ್ ಫೋನ್ ನಂಬರ್ ಕೊಟ್ಟಿರ್ತಾರೆ, ಅವ್ರದ್ದು ಫೋನ್ ನಂಬರು OTP ಬರುತ್ತೆ. OTP ಎಂಟರ್ ಆದ ತಕ್ಷಣ ಲಾಗಿನ್ ಆಗ್ತಾರೆ. ಲಾಗಿನ್ ಆದಮೇಲೆ ಏನು ಇಟ್ಟಿದ್ದಾರೆ ಅಂದರೆ ಈ ವರ್ಷ ಫೇಸ್ ಲಾಗಿನ್ ಅಂತ ಇಟ್ಟಿದ್ದಾರೆ. ಫೇಸ್ ಲಾಗಿನ್ ಅಂದರೆ ಏನು, ಅಲ್ಲೇ ವೆಬ್ ಕ್ಯಾಮ್ ಆನ್ ಆಗುತ್ತೆ. ನಿಮ್ಮ ಫೋಟೋ ತೋರಿಸ್ಬೇಕು. ಫೋಟೋ ತೋರಿಸಾದ ತಕ್ಷಣ ಅದು ಸ್ಟೂಡೆಂಟ್ ಫೋಟೋ ತೋರಿಸ್ಬೇಕು. ಅದಾದ ತಕ್ಷಣ ಲಾಗಿನ್ ಆಗುತ್ತೆ. ಬಟ್ ಇಲ್ಲಿ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ, ವೆಬ್ ಕ್ಯಾಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಲಾಸ್ಟ್ 4 ಇಯರಿಂದ, ಲಾಸ್ಟ್ 4 ಇಲ್ಲ ಮೊದಲಿಂದನೂ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲೂ ವೆಬ್ ಕ್ಯಾಮ್ ಇದ್ರಿಲ್ಲ. ಡೈರೆಕ್ಟು ಸೀಕ್ರೆಟ್ಗೆ ಎಂಟ್ರ್ ಮಾಡೋದಿತ್ತು, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಎಂಟರ್ ಮಾಡೋದಿತ್ತು, ಡೈರೆಕ್ಟಾಗಿ ಲಾಗಿನ್ ಆಗ್ತಿತ್ತು. ಬಟ್ ಈ ವರ್ಷ ಏನಾದರೂ ವೆಬ್ ಕ್ಯಾಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅವರು ಮೊಬೈಲಲ್ಲಿ ಮಾಡ್ಬೋದಂತ ಇನ್ನೂ ಹೇಳಿಲ್ಲ. ಓಕೆ, ಲ್ಯಾಪ್ಟಾಪಲ್ಲಿದೆ, ಅಂದರೆ ಲ್ಯಾಪ್ಟಾಪ್ ಅವ್ರ PC ಹೇಳಿದ್ದಾರೆ, ಅಲ್ಲಿ ವೆಬ್ ಕ್ಯಾಮ್ ಆಗುತ್ತೆ, ನೀವು ಫೋಟೋ ತೋರಿಸಬೇಕು, ಅದಾದ ತಕ್ಷಣ ಲಾಗಿನ್ ಆಗಬೇಕು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ ಮೊದಲು. ಅಡ್ವಾಂಟೇಜನ್ನು ಇದೆ. ಓಕೆ, ಬಟ್ ಅಡ್ವಾಂಟೇಜು ಈಗ ನಿಮಗೆ ಇದಕ್ಕೆ ಏನು ಮಾಡಿದ್ದಾರೆ, ಎದಕ್ಕೆ ಮಾಡಿದ್ದಾರೆ ಅಂದರೆ, ಕೆಲವೊಬ್ಬರು ಲಾಸ್ಟ್ ಇಯರು ಎಲ್ಲ ಫ್ರಾಡ್ ಮಾಡಿದ್ದಾರೆ. ಏನಂದರೆ ಸ್ಟೂಡೆಂಟ್ದು ಸೀಕ್ರೆಟ್ ಕೀ ಮತ್ತೆ ಅಪ್ಲಿಕೇಶನ್ ತೊಗೊಂಡು ಅವರ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಬಟ್ ಸ್ಟೂಡೆಂಟ್ ಕೊಡದೇ ಅಂತೂ ಹೋಗಲ್ಲ, ಸ್ಟೂಡೆಂಟ್ ಕೊಟ್ಟಿರ್ತಾರೆ. ಓಕೆ, ಅಲ್ಲಿ ಯಾರ್ದು ತಪ್ಪಿರುತ್ತೆ, ಅದು ಯಾವ ರೀತಿ ಮಾಡಿದ್ರೆ ಗೊತ್ತಿಲ್ಲ. ಲಾಸ್ಟ್ ನಮ್ಮ ಫ್ರಾಡ್ ಮಾಡಿದ್ದಾರೆ ಅಂತ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಓಕೆ, ಕೆಲವೊಂದು ಸೀಟ್ನ ಬ್ಲಾಕ್ ಮಾಡಿಕೊಂಡು ಆಮೇಲೆ ಅದನ್ನ ಏನೇನೋ ಮಾಡಿದ್ದಾರೆ, ಅದು ಫ್ರಾಡ್ ಇದೆ. ಓಕೆ, ಅದು ಸೆಕೆಂಡರಿ. ಓಕೆ, ಈಗ ಪೇಸ್ ಕ್ಯಾಮ್ ಮಾಡಿದ್ದಾರೆ. ಓಕೆ, ಒಪ್ಕೋತೀನಿ. ಓಕೆ, ಪೇಸ್ ಕ್ಯಾಮ್ ಇಸ್ ಎ ಬೆಸ್ಟ್ ಆಪ್ಷನ್. ಬಟ್ ದ ಥಿಂಗ್ ಈಸ್ ಸ್ಟೂಡೆಂಟು, ರೂರಲ್ ಸ್ಟೂಡೆಂಟು ಪ್ಲಸ್ ಈಗ ಇದನ್ನು ಯಾರು ಆಪ್ಷನ್ ಎಂಟ್ರಿ ಮಾಡೋರು ಅಂದರೆ PUC ಮುಗಿಸ್ಕೊಂಡು ಇವಾಗ ಎಂಟರ್ ಆಗೋ ಇಂಜಿನಿಯರ್ಸು, ಅವ್ರಿಗೆ ಸ್ವಲ್ಪ ಹೆದರ್ತಾರೆ. ಮೇನ್ ಏನಂದರೆ ಇದು ಬಿಗ್ಗೆಸ್ಟು. ಯಾಕಂದರೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಂಜಿನಿಯರಿಂಗು ಗೌರ್ಮೆಂಟ್ ಸೀಟ್ ಸಿಗ್ತಿರ್ತದೆ, ಮೆಡಿಕಲ್ ಸೀಟ್ಸು ಮೇನ್ ಇಂಪಾರ್ಟೆಂಟು. ಮೆಡಿಕಲ್ ಸೀಟ್ಸ್ಗೆ ಯಾರು ತೊಗೊಳ್ಳಲ್ಲ. ಏನು ಸೈಬರ್ ಸೆಂಟರ್ ಹೋಗ್ತಾರೆ, 100 ರೂಪಾಯಿ ಹೋದ್ರಿ, ಅವ್ರು ಏನಂದ್ರೆ ನೀವು ಯಾವ ಕಾಲೇಜ್ ಕೊಡ್ತಾರೆ ಅದು ಎಂಟರ್ ಮಾಡಿಬಿಡ್ತಾರೆ. ನೀವು ಆ ಕಾಲೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲಿ ನೀವು ಕ್ರಾಸ್ ವೆರಿಫೈ ಕೂಡ ಮಾಡ್ಬೋದು. ಬಟ್ ಎಲ್ಲರ ಇಲ್ಲಿ ಇದನ್ನು ಮಾಡಬೇಕಂದ್ರೆ ಕಂಪಲ್ಸರಿ ಲ್ಯಾಪ್ಟಾಪ್ ಬೇಕಂತ ಹೇಳಿದ್ದಾರೆ. ಓಕೆ, ಇನ್ನು ಮೊಬೈಲಲ್ಲಿ ಬೇಕು ಅಂತ ಇನ್ನೂ ಹೇಳಿಲ್ಲ. ಮೊಬೈಲ್ ಬಿಟ್ಟರೆ ಮುಂದೆ ಹೇಳ್ಬೋದು. ಈಗ ಸದ್ಯಕ್ಕೆ ನಿನ್ನೆ ಅಂತೂ ಲ್ಯಾಪ್ಟಾಪ್ದು ಡೆಮೋ ಕೊಟ್ಟಿದ್ದಾರೆ, ಮೊಬೈಲ್ದು ಕೊಟ್ಟಿಲ್ಲ. ಓಕೆ, ಬಟ್ ಈಗ ಲ್ಯಾಪ್ಟಾಪಲ್ಲಿ ಮಾಡೋದಾದ್ರೆ ಪ್ರಾಬ್ಲಮ್ ಆಯ್ತು ಕೇಳಿ. ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿಗೆ ಒಂದು 3 to 4 days ಕೊಡ್ತಾರೆ ಟೈಮು. ಫಸ್ಟ್ ಮೂಕ್ ಅಲಾಟ್ಮೆಂಟ್ಗಿಂತ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ಗಿಂತ ಮುಂಚೆ ನಿಮಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆಪ್ಷನ್ ಎಂಟ್ರಲ್ಲಿ 3 to 4 days ಟೈಮ್ ಕೊಡ್ತಾರೆ. 3-4 days ಟೈಮ್ ಕೊಡ್ತಾರೆ. ನೀವು ಅವಾಗ ಏನು ಮಾಡ್ಬೋದು ಅಂದರೆ, ನೀವು ಸೈಬರ್ ಸೆಂಟ್ರಿಗೆ ಹೋಗ್ಬೋದು, ಅಲ್ಲಿ ಆನ್ ಮಾಡಿಬಿಟ್ಟು ಒಂದು ಸತಿ ಅಪ್ಲೈ ಮಾಡ್ಬೋದು. 4 days ನೀವು ಬೇರೆ ನಿಯರೆಸ್ಟ್ ಹೋಗ್ಬೋದು. ಯಾರ ಹತ್ರ ಲ್ಯಾಪ್ಟಾಪ್ ಇಲ್ಲ, ಅವರು ಲ್ಯಾಪ್ಟಾಪ್ ಯಾರ ಹತ್ರ ಇದೆ ಅವರು ಕೂಡ ರಿಸ್ಕ್ ತೊಗೊಳ್ಳಲ್ಲ. 100 ರೂಪಾಯಿ 200 rupees ಹೋಗುತ್ತೋ ಅಂತ ಏನೋ ಇದಕ್ಕೆ ಹೋಗ್ಬಿಡ್ತಾರೆ ಸೈಬರ್ ಸೆಂಟ್ರಿಗೆ. ಓಕೆ, ಆದರೆ ಎಡಿಟ್ ಮಾಡೋಕ್ಕೆ ಈಚ್ ಟೈಮ್ ಹೋಗ್ಬೇಕಾಗತ್ತೆ. ಇನ್ ಕೇಸ್ ಯಾರ ಹತ್ರ ಲ್ಯಾಪ್ಟಾಪ್ ಇಲ್ಲಲ್ಲ, ಈಚ್ ಟೈಮು ಎಲ್ಲಿ ಸೈಬರ್ ಸೆಂಟ್ರಿಗೆ ಹೋಗ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಕಾಲೇಜೆಲ್ಲ ಎಂಟರ್ ಮಾಡಿರ್ತಾರೆ. ಏನು ಈಗ ಫಾರ್ ಎಕ್ಸಾಂಪಲ್ MBBS ಮಾಡಿರ್ತೀರ, BMS ಮಾಡಿರ್ತೀರ, ಇಂಜಿನಿಯರಿಂಗು ಮಾಡಿರ್ತೀರ, ಅಷ್ಟು ಮಾಡಿರ್ತೀರ. ಸ್ವಲ್ಪ ಏನೋ ನಿಮಗೆ ಆಮೇಲೆ ಚೇಂಜ್ ಮಾಡ್ಬೇಕು ಅನಿಸ್ತಂತ ಅಂದ್ಕೊಳ್ಳಿ, ಅನಿಸ್ತೈತಿ. ಯಾಕಂದ್ರೆ ಲಾಸ್ಟ್ ಇಯರ್ ನಾನು ಹಿಸ್ಟ್ರಿಯಲ್ಲಿಲ್ಲ, ಪ್ರತಿ ಸತಿ ಚೇಂಜ್ ಮಾಡ್ತಾ ಇರ್ತಾರೆ. ಇನ್ನೂ ಆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಟೈಮ್ ಕೊಟ್ಟಿರ್ತಾರೆ ನಿಮಗೆ. ಡೈಲಿ ಚೇಂಜ್ ಮಾಡ್ತಾ ಇರ್ತಾರೆ. ಈ ಕಾಲೇಜ್ ಮೇಲೆ ಹೋಗೋಣ, ತಡಿ ಬೇಡ, ಈಗ ಸ್ವಲ್ಪ ಥಿಂಕ್ ಮಾಡ್ತಾರೆ, ಬಗ್ಗೆ ಸರ್ಚ್ ಮಾಡ್ತಾರೆ, ಮತ್ತು ಮೇಲೆ ಚೇಂಜಸ್ ಮಾಡ್ತಾರೆ. ಓಕೆ, ಎಷ್ಟೋ ಸತಿ ಚೇಂಜ್ ಮಾಡ್ತಾರೆ. ಓಕೆ, ಆಪ್ಷನ್ ಎಂಟ್ರಿಗಿಂತ ಮುಂಚೆ ಎಷ್ಟೋ ಸತಿ ಚೇಂಜ್ ಮಾಡ್ತಾರೆ. ಅದು ಚೇಂಜ್ ಮಾಡೋಕ್ಕಾದ್ರೆ ಈಚ್ ಟೈಮ್ ನೀವು ಸೈಬರ್ ಸೆಂಟ್ರಿಗೆ ಹೋಗಬೇಕಾಗುತ್ತೆ. ಸೈಬರ್ ಸೆಂಟ್ರಲ್ಲಿ ಈಚ್ ಟೈಮ್ ನೀವು ಅಮೌಂಟ್ ಕೊಡಬೇಕು, ಸೆಕೆಂಡರಿ. ಓಕೆ, ಅದು ಈಚ್ ಟೈಮು ಇನ್ ಕೇಸ್ ಸಂಜೆ ತನಕ ಟೈಮ್ ಕೊಟ್ಟಿರ್ತಾರೆ. ಲಾಸ್ಟ್ ಡೇಟು 8 o'clock ಟಿಲ್ 8 o'clock ನೀವು ಚೇಂಜಸ್ ಮಾಡ್ಬೋದು ಅಂತ ಕೊಟ್ಟಿರ್ತಾರೆ. 7 o'clock ಏನಾದರೂ ಚೇಂಜ್ ಮಾಡಿ ಅನಿಸ್ತದೆ ಸಡನ್ಲಿ ನೀವು ಅವಾಗ ಸೈಬರ್ ಸೆಂಟ್ರಿಗಂತೂ ಹೋಗೋಕ್ಕಾಗಲ್ಲ. ಓಕೆ, ಮೊಬೈಲಲ್ಲೇ ಮಾಡಬೇಕು. ಮೊಬೈಲಲ್ಲಿ ಮಾಡಬೇಕಂದ್ರೆ ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಸಾಫ್ಟ್ವೇರು ಡಿಫ್ರೆಂಟ್ ಇರುತ್ತೆ, ಅಂದರೆ ಲ್ಯಾಪ್ಟಾಪ್ ಸಾಫ್ಟ್ವೇರ್ ಒಂದೇ, ಆದರೆ ಮೊಬೈಲಲ್ಲಿ ಲುಕ್ಕಿಂಗು ಚೇಂಜಸ್ ಇರುತ್ತೆ. ಯಾಕಂದರೆ ಇವ್ರದ್ದು ಎರರು ಲಾಸ್ಟ್ ನೀವು ನಾನು 5 yearಯಿಂದ ಅಪ್ಡೇಟ್ ಕೊಡ್ತಾ ಇದ್ದಿಲ್ಲ, ಪ್ರತಿ ಸತಿ ಎರರ್ ಕೊಡುತ್ತೆ. ಯಾಕಂದರೆ ಎಟ್ ಎ ಟೈಮ್ ನೋಡಿ 2 lakh ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಬರ್ದಿದ್ದಾರೆ. ಓಕೆ, MBBS ಸೀಟ್ಸ್ ಅವರು ಮತ್ತು ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿದ್ರೆ ಎಟ್ ಎ ಟೈಮ್ ಆದರೆ ಸಾಫ್ಟ್ವೇರ್ ವರ್ಕ್ ಆಗಲ್ಲ ಅಬ್ವಿಯಸ್ಲಿ. ಓಕೆ, ಅಲ್ಲಿ ಎರರ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ, ಅದೆಲ್ಲ ಆಗುತ್ತೆ. ಆದರೆ ಸ್ಟೂಡೆಂಟ್ ಟೆನ್ಷನ್ನು, ನಾನು ಬೇಗ ಬೇಗ ಅಪ್ಲೈ ಮಾಡಬೇಕು, ಯಾಕಂದ್ರೆ ನಾನು ಜಲ್ದಿ ಮುಗಿಸ್ಬೇಕು, ಇಲ್ಲಾಂದರೆ ಕ್ಲೋಸ್ ಆಯ್ತು, ಲಾಸ್ಟ್ ಡೇಟ್ ಆಗಿದ್ದು ಮುಗಿತೆಂದು, ಲಾಸ್ಟ್ ಟೈಮ್ ಆಯ್ತು ಅಂದ್ರೆ ಮುಗಿತಂದ್ರೆ ಏನು ಮಾಡೋದು. ಓಕೆ, ಇದೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದು KE ಅವರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು, ಸ್ವಲ್ಪ ನೋಡ್ಕೊಳ್ಳಿ. ಮೊಬೈಲಲ್ಲಿ ಮಾಡೋದಾದರೆ ಬೆಸ್ಟು, ಆದರೆ ನಿಮ್ಮ ಸಾಫ್ಟ್ವೇರ್ ಕರೆಕ್ಟಾಗಿರಬೇಕು. ಅದನ್ನು ಏನು ಎರರ್ ಬರಬಾರ್ದು. ಮೊಬೈಲಲ್ಲಿ ಮಾಡೋಕ್ಕೂ ಒಂದು ಡೆಮೋ ಕೊಡಿ ಅವರಿಗೆ. ಅಂದರೆ ಡೆಮೋ ಅಂದರೆ ಯಾವ ಥರ ಮಾಡೋದಂತ ಹೇಳ್ಕೊಡಿ. ಯಾಕಂದರೆ ಅದು ಸಾಫ್ಟ್ವೇರ್ ಚೇಂಜಸ್ ಇರುತ್ತೆ. ಮೊಬೈಲಲ್ಲಿ ಮಾಡೋದ್ರೆ ಟೆನ್ಷನ್ ಇಲ್ಲ. ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಆಗುತ್ತೆ, ಅವರು ಈಚ್ ಟೈಮು ಲಾಗಿನ್ನು ಲಾಗೌಟ್ ಮಾಡ್ಬೋದು. ಬಟ್ ನೀವು ತೋರಿಸಿರೋದು ಎಸ್ಟರ್ಡೇ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಓಕೆ, ಎಸ್ಟರ್ಡೇ ನೀವೇನು ಅಲ್ಲಿಗೆ ಕಾರ್ಯಕ್ರಮ ಇತ್ತಲ್ಲ ಅದರಲ್ಲಿ ಹೇಳಿರೋದು ನಾನು ನಿಮ್ಗೆ ಹೇಳ್ತಾ ಇರೋದು. ಅಲ್ಲಿ ಈ ಥರ ಫೇಸ್ ಲಾಗಿನ್ ಅಂತ ಇದೆ. ಓಕೆ, ಅಲ್ಲಿ ಹೆಂಗಿದೆ ಆಪ್ಷನು, ಫಸ್ಟಿಗೆ ನೀವು ನಿಮ್ಮದು ಏನೀಗ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಕೊಟ್ಟಿದ್ದಾರೆ, ಯಾರು ನೀಟ್ ಬರೆದು ಒಳ್ಳೆ ನೀಟ್ ಬರೆದು ಅವ್ರು ಆಮೇಲೆ ಕೊಡ್ತಾರೆ. ಅದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು QR ಕೋಡ್ ಇದೆಯಲ್ಲ, ಆ QR ಕೋಡ್ ಸ್ಕ್ಯಾನ್ ಆದ ತಕ್ಷಣ ಡೈರೆಕ್ಟಾಗಿ
ಆಪ್ಷನ್ ಎಂಟ್ರಿ ಲಾಗಿನ್ ಪೋರ್ಟಲ್ಗೆ ಓಪನ್ ಆಗುತ್ತೆ. ನೀವು ಅಲ್ಲಿ ನಿಮ್ಮದು ಇನ್ ಕೇಸ್ ಅಲ್ಲಿ ವರ್ಕ್ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ನಿಮ್ಮದು ಏನೋ ಅಪ್ಲಿಕೇಶನ್ ನಂಬರು ಪಾಸ್ವರ್ಡ್ ಹಾಕ್ಬಿಟ್ರೆ ಲಾಗಿನ್ ಆಗುತ್ತೆ. ಓಕೆ, ಒ ಟಿ ಪಿ ಬರುತ್ತೆ ನಿಮಗೆ ಫೋನ್ ನಂಬರ್ಗೆ, ನಿಮ್ಗೆ ಯಾವ್ದು ನಂಬರ್ ಕೊಟ್ಟಿರುತ್ತೆ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಆದ ತಕ್ಷಣ ಫೇಸು ವೆಬ್ ಕ್ಯಾಮ್ ಆಗುತ್ತೆ, ಅದು ಮೊಬೈಲ್ ಕ್ಯಾಮ್ರಾ ಆನ್ ಮಾಡೋಂಗೆ ನೀವು ನೋಡ್ಕೋಬೋದು. ಓಕೆ, ಬಟ್ ಇದು ಫೇಸ್ ಯಾವ ಥರ ಸ್ಕ್ಯಾನ್ ಮಾಡಿಕೊಂಡು ಯಾವ ಥರ ವೆರಿಫೈ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಆದರೆ ಸ್ಕ್ಯಾನ್ ಆಗಿದ ತಕ್ಷಣ ಅದಾದ ತಕ್ಷಣ ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಓಕೆ, ಈ ವರ್ಷ ಮತ್ತೇನು ಚೇಂಜ್ ಮಾಡಿದೆ ಅಂದರೆ ಸ್ವಲ್ಪ ಅದು ಇಂಟರ್ಫೇಸ್ ಇದೆಯಲ್ಲ ಒಳಗಡೆ ಸಾಫ್ಟ್ವೇರ್ ಲಾಗಿನ್ ಆದ ತಕ್ಷಣ ಲಾಸ್ಟ್ ಇಯರ್ ಹಂಗಿಲ್ಲ, ಫುಲ್ ಚೇಂಜ್ ಮಾಡಿದ್ದಾರೆ, ಸ್ವಲ್ಪ ಅಪ್ಡೇಟೆಡ್ ಬಿಟ್ಟಿದ್ದಾರೆ. ಸೈಡಲ್ಲಿ ನೀವು ಡೈರೆಕ್ಟಾಗಿ ನೀವು ಯಾವ ಕೋರ್ಸ್ ಅಪ್ಲೈ ಮಾಡ್ತೀರಾ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿದ ತಕ್ಷಣ ಕಾಲೇಜಸ್ ಬರುತ್ತೆ. ನೀವು ಅಲ್ಲಿ ಪ್ರಯಾರಿಟಿ 1 2 3 4 5 6 ಯಾವ ಥರ ಬೇಕಾದರೂ ಕೊಡ್ಬೋದು. ಓಕೆ, ಮತ್ತು ಈಗ ನೋಡಿ ಫಾರ್ ಎಕ್ಸಾಂಪಲ್ಲು ನೀವು ಒಂದು MBBS ಅಪ್ಲೈ ಮಾಡಿದರೆ ಇನ್ನೊಂದು ಫಸ್ಟ್ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ನೀಟ್ ಬರೆದವರು KE ಅಥವಾ BMS ಏನಾದ್ರು ಪಾರ್ಟಿಸಿಪೇಟ್ ಮಾಡೋದಾದರೆ ಫಸ್ಟ್ ಕಂಪ್ಲೀಟ್ ನೀವು MBBS ಮಾಡ್ಕೋಬೋದು. ಕಂಪ್ಲೀಟು ಇಲ್ಲ ನೀವು 10 MBBS ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೇಳ್ತಾನೆ ಯಾವ ಥರ ಬೇಕಾದ್ರೂ ಹಾಕ್ಬೋದು. ಫಸ್ಟ್ ಒಂದು 10 MBBS, ಆಮೇಲೆ ಇಂಜಿನಿಯರಿಂಗು ಅಥವಾ ಆಮೇಲೆ BMS ಯಾವ ಥರ ಬೇಕಾದ್ರು. ಆದರೆ ನೆಕ್ಸ್ಟ್ ಪ್ರಯಾರಿಟಿ 1 2 ಫಸ್ಟ್ ಇದು ಬೇಕಂದರೆ ಇದು ಬೇಡ. ಫಾರ್ ಎಕ್ಸಾಂಪಲು BMC ಆಮೇಲೆ MMC ಇದು ಬೇಡ ಅಂದರೆ ಇದು ಬೇಡ. ನೆಕ್ಸ್ಟ್ ಆಮೇಲೆ BMS ಕಾಲೇಜಲ್ಲಿ ಯಾವ್ದು ಬೇಕು, ಅದಾದ ತಕ್ಷಣ ಇಂಜಿನಿಯರಿಂಗ್ ಯಾವ್ದು ಕಾಲೇಜ್ ಬೇಕು ಅದಷ್ಟೇ ಸ್ಟೆಪ್ ಬೈ ಸ್ಟೆಪ್ ಇರಬೇಕು, ಎಟ್ ಎ ಟೈಮ್ ಇರಬೇಕು ನಿಮ್ಮದು. ಓಕೆ, ಇಲ್ಲ ನಿಮ್ಮ ಫಸ್ಟ್ ಇಂಜಿನಿಯರಿಂಗು ಆಮೇಲೆ ಅಗ್ರಿ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಇರಬೇಕು. ನಿಮ್ಮ ಪ್ರಯಾರಿಟಿ ಹೆಂಗಿರಬೇಕಂದ್ರೆ ನಿಮ್ಮ ತಲೆಯಲ್ಲಿ ಫಿಕ್ಸ್ ಇರಬೇಕು. ಇದಿಲ್ಲ ಅಂದರೆ ಇದು ಮಾಡೋಕ್ಕೆ ಹೋಗ್ತೀನಿ, ನಾನು ಈ ಕೋರ್ಸ್ ರೆಡಿ ಇದ್ದೀನಿ, ಇದು ಸಿಗಲಿಲ್ಲ ಅಂದರೆ ಇದು ನನ್ನ ರ್ಯಾಂಕ್ ಸಿಗಲ್ಲ, ನಾನು ಅಪ್ಲೈ ಮಾಡ್ತೀನಿ, ಸಿಕ್ಕರೆ ಸಿಗುತ್ತೆ, ಇದಿಲ್ಲ ಅಂದರೆ ನೆಕ್ಸ್ಟು ಈ ಥರ ನಿಮ್ದು ಇರಬೇಕು. ಓಕೆ, ಈ ಥರ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ನಿಮಗೆ ಯಾವ ರೀತಿ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೋಬೇಕು ಬೇಸ್ಡ್ ಆನ್ ಕಟಾಪು ಜಸ್ಟ್ ಫಾರ್ ರೆಫರೆನ್ಸ್. ಓಕೆ, ಕಟಾಪ್ ಬಗ್ಗೆ ಡೀಟೇಲ್ ಹೇಳ್ತೀನಿ ನಿಮಗೆ, ಭಾಳ ಸ್ಟೂಡೆಂಟ್ಸ್ ಕಟಾಪ್ ಬಗ್ಗೆ ಮಿಸ್ಕನ್ಸೆಪ್ಷನ್ ಇದೆ, ನಾನು ಹೇಳ್ತೀನಿ ನಿಮಗೆ ಆಮೇಲೆ. ಓಕೆ, ಇದಷ್ಟು ಈ ವರ್ಷ ಚೇಂಜ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ಡಿಫಿಕಲ್ಟ್ ಹೇಳ್ತೀನಿ ಕೇಳಿ. ಮೂಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ 1 or 2 days ಕೊಟ್ಟಿರ್ತಾರೆ. 1 day ಕೊಟ್ಟಿರ್ತಾರೆ, ಲಾಸ್ಟ್ ಎಲ್ಲ 1 day ಕೊಟ್ಟಿದ್ದಾರೆ. ಈ ಸತಿ 2 days ಕೊಟ್ಟರು ಅನ್ಕೊಳ್ಳಿ, ಆ 1 days ನೀವು ಮಾಡಿಫಿಕೇಶನ್ ಮಾಡೋದಿರುತ್ತೆ. ಮೂಕ್ ಅಲಾಟ್ಮೆಂಟ್ ಡಮ್ಮಿ ರಿಸಲ್ಟು. ಓಕೆ, ರಿಸಲ್ಟ್ ನಿಮ್ಗೆ ಒಂದು ಜಸ್ಟ್ ಡೆಮೋ ರಿಸಲ್ಟ್ ಅಂತ ಅರ್ಥ ನಿಮ್ಗೆ ಸಿಗುತ್ತೆ ಇಲ್ಲ ಅಂತ ಒಂದು ಐಡಿಯಾ ಬರೋಕ್ಕೆ. ಯಾಕಂದ್ರೆ ಕೆಲವು ಸ್ಟೂಡೆಂಟ್ಸು ಕಡಿಮೆ ಕಾಲೇಜ್ ಎಂಟ್ರಿ ಮಾಡ್ತಾರೆ, ನೀವು ನೆಕ್ಸ್ಟ್ ರೌಂಡಲ್ಲಿ ಆ್ಯಡ್ ಮಾಡೋಂಗಿಲ್ಲ, ಫಸ್ಟ್ ರೌಂಡಲ್ಲೇ ಎಲ್ಲ ಕಾಲೇಜ್ ಆ್ಯಡ್ ಮಾಡೋದಿರುತ್ತೆ. ಅದಕ್ಕೋಸ್ಕರ ನಿಮ್ಗೊಂದು ಐಡಿಯಾ ಬರಲಿ ಅಂತ ಮೂಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾರೆ. ಅದಾದಮೇಲೆ ನಿಮಗೆ 2 days ಟೈಮ್ ಕೊಡ್ತಾರೆ ಮಾಡಿಫಿಕೇಷನ್ಗೆ, ಬೇಕಾದ್ರೆ ಮಾಡಿಫಿಕೇಷನ್ ಮಾಡ್ಕೋಬೋದು ಅಂತ. ನೀವು ಮಾಡಿಫಿಕೇಷನಲ್ಲಿ ಲ್ಯಾಪ್ಟಾಪಲ್ಲಿ ಆದರೆ ಮತ್ತೆ ನೀವು ಸೈಬರ್ ಸೆಂಟರ್ಗೆ ಹೋಗಬೇಕು. ಯಾರ ಹತ್ರ ಲ್ಯಾಪ್ಟಾಪ್ ಇಲ್ಲ ಅವ್ರು ಲ್ಯಾಪ್ಟಾಪ್ ಇದ್ದವರು ಮನೇಲಿ ಮಾಡ್ಬೋದು. ಆದರೆ ಮೋಸ್ಟ್ ಆಫ್ ದಿ ಈಗ ಗ್ರಾಮೀಣ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೆ ಅವ್ರ ಮನೆಯಲ್ಲಿ ಲ್ಯಾಪ್ಟಾಪ್ ಇರಲ್ಲ, ಮೊಬೈಲ್ ಇರುತ್ತೆ. ಓಕೆ, ಮೊಬೈಲ್ ಎಲ್ಲರ ಹತ್ರ ಇದೆ ಇವಾಗ, ಮತ್ತು ನೆಟ್ವರ್ಕ್ ಕೂಡ ಇರುತ್ತೆ. ಬಟ್ ಥಿಂಗ್ ಈಸ್ ಲ್ಯಾಪ್ಟಾಪ್ ಇರಲ್ಲ, ಮತ್ತೆ ಸೈಬರ್ ಸೆಂಟ್ರಿಗೆ ಹೋಗಬೇಕು. ಅಮೌಂಟ್ ಹೆಚ್ಚು ಮಾಡ್ಕೊಳ್ಳಿ. ಈಚ್ ಟೈಮ್ 100 200 ನೀವು ಅಲ್ಲಿ ಹೋಗಿ ಸ್ವಲ್ಪ ಚೇಂಜಸ್ ಆದರೂ ಅಲ್ಲಿ ಕೊಡಲೇಬೇಕು. ಓಕೆ, ಅವ್ರು ಚೇಂಜ್ ಮಾಡಬೇಕಂದ್ರೆ ಕೊಡಲೇಬೇಕು. ಅಲ್ಲಿ ಹೋಗಿ ನೀವು ಯೂಸ್ ಮಾಡ್ಕೊಂಡು ಹೋಗ್ತಾನೆ ಅಂದರೆ ಅದು ಪರ್ ಅವರ್ ಏನಿರುತ್ತೆ ಅದು ಅಮೌಂಟ್ ಸೆಕೆಂಡರಿ. ಬಟ್ ದ ಥಿಂಗ್ ಇಸ್ ಈಚ್ ಟೈಮ್ ಚೇಂಜ್ ಮಾಡ್ತಾ ಇರಬೇಕು. ಅಲ್ಲಿ ಹೋಗೋದಾದ್ರೆ ನೀವು ಕಂಪಲ್ಸರಿ ಮೊದಲೇ ಫಿಕ್ಸ್ ಮಾಡ್ಕೋಬೇಕು, ಅಷ್ಟೇ ಅಪ್ಲೈ ಮಾಡಬೇಕು, ಡೈರೆಕ್ಟ್ ರಿಸಲ್ಟ್ ಕೊಟ್ಟು ಮಾಡಬೇಕಾಗುತ್ತೆ. ಬಟ್ ಹಂಗೆ ಮಾಡೋ ಸ್ಟೂಡೆಂಟ್ಸು ನಂಗೆ ಗೊತ್ತು, ಪ್ರತಿ ಸತಿ ಮತ್ತೆ ಲಿಸ್ಟ್ ನೋಡ್ತಾರೆ, ಓ ಇದು ಇಲ್ಲಿರಬೇಕಿತ್ತಲ್ವಾ, ಫಸ್ಟ್ಗೆ ಆಪ್ಷನ್ ಎಂಟ್ರಿ ಮಾಡ್ಕೊಂಡ್ಬರ್ತಾರೆ, ಓ ಇದಿಲ್ಲ ಮತ್ತೆ ಚೇಂಜ್ ಮಾಡ್ತಾರೆ, ಅದನ್ನ ಮೇಲೆ ಕೆಳಗೆ ಎಲ್ಲ ಮಾಡ್ತಿರ್ತಾರೆ. ಸೊ ಆ ಥರ ಆದರೆ ನಿಮ್ಮ ಮನೇಲಿದ್ದರೆ ಒಂದು ಸತಿ ಮಾಡೋದು ಕರೆಕ್ಟು, ಆಮೇಲೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಮೊಬೈಲಲ್ಲಿದ್ದರೆ ಕರೆಕ್ಟ್ ಆಗುತ್ತೆ. ಒಂದು ಸತಿ ಲ್ಯಾಪ್ಟಾಪ್ ಮಾಡ್ಕೊಂಬರ್ಬೋದು, ಆಮೇಲೆ ಮೊಬೈಲ್ ಚೇಂಜ್ ಮಾಡೋದಾದ್ರೆ ಈಸಿ ಆಗುತ್ತೆ. ಇದೊಂದು ಬಿಗ್ಗೆಸ್ಟು. ಆಮೇಲೆ ಫಸ್ಟ್ ರೌಂಡ್ ಆದ ತಕ್ಷಣ ಎಷ್ಟು ಸತಿ ನೀವು ಇನ್ ಕೇಸ್ ನೀವು ಲ್ಯಾಪ್ಟಾಪಲ್ಲೇ ಮಾಡೋದಾದರೆ ಇವರು ಮೇನು ಮೊಬೈಲಲ್ಲೂ ಅಲೋ ಮಾಡ್ತಾರೆ ಅಂದ್ಕೊಡ್ತೀನಿ. ಮೊಬೈಲಲ್ಲಿ ಮಾಡೋಕ್ಕೆ ಬಂದರೆ ಈಸಿ ಆಗುತ್ತೆ. ಓಕೆ, ಈಗ ತೋರಿಸಿರೋದು ಏನಂದ್ರೆ ಡೆಮೋ ಕಂಪ್ಯೂಟ್ರಲ್ಲಿ ತೋರಿಸಿರೋದು. ಮೊಬೈಲಲ್ಲಿ ಮಾಡಬಹುದು, ಮಾಡೋಕ್ಕೆ ಅವಕಾಶ ಕೊಡ್ಬೋದು. ಮೊಬೈಲ್ ಮಾಡೋಕ್ಕೆ ಬಂದರೆ ಈಸಿ ಆಗುತ್ತೆ, ಟೆನ್ಷನ್ ಇರಲ್ಲ. ಓಕೆ, ಬಟ್ ಅದು ಫೇಸ್ ಕ್ಯಾಮು ಯಾವ ಥರ ಅಂತ ಇನ್ನೂ ಅದು ಡೆಮೋ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟು ಇದಾದಮೇಲೆ ಮೂಕ್ ಅಲಾಟ್ಮೆಂಟ್ ಆದಮೇಲೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಮೇಲೆ ಚೇಂಜಸ್ ಇರುತ್ತೆ. ಮತ್ತೆ ಫಸ್ಟ್ ರೌಂಡಲ್ಲಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ನೋಡ್ಬೋದು ಅಂದರೆ ಮೊಬೈಲಲ್ಲಿ ನೋಡ್ಬೋದು, ಪ್ರಾಬ್ಲಮ್ ಇಲ್ಲ. ಲಿಂಕ್ ಕೊಟ್ಟಿರ್ತಾರೆ, ಡೈರೆಕ್ಟಾಗಿ ನಿಮ್ಮದು CT ನಂಬರ್ ಆದ ತಕ್ಷಣ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಆದಮೇಲೆ ಮತ್ತೆ ನೀವೇನು ಚೇಂಜಸ್ ಮಾಡೋದು, ಮತ್ತು ಚಾಯ್ಸ್ ಸೆಲೆಕ್ಟ್ ಮಾಡ್ಸೋಣಿಗೆ ಮತ್ತೆ ನೀವು ಮೊಬೈಲಲ್ಲಿ ಸೆಲೆಕ್ಟ್ ಮಾಡಿದ್ರೆ ಓಕೆ, ಅವೆಲ್ಲ ಮೊಬೈಲಲ್ಲಿ ಮಾಡ್ಬೋದು. ಓಕೆ, ಆಪ್ಷನ್ ಮಾಡೋ ಸ್ವಲ್ಪ ಅದು ಇಂಟರ್ಫೇಸ್ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಬೆಟ್ರು ಎಲ್ಲರೂ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ. ಯಾಕಂದರೆ ಇಂಟರ್ಫೇಸು ನಿಮ್ಗೆ ಯೂಸ್ ಮಾಡೋಕ್ಕೆ ಬರಲ್ಲ ಕರೆಕ್ಟಾಗಿ, ಜಲ್ದಿ ಆಗಲ್ಲ, ಬೇಗ ಆಗಲ್ಲ, ಅದಕ್ಕೋಸ್ಕರ. ಓಕೆ, ಈ ಚಾಯ್ಸ್ ಎಂಟ್ರಿ ಇವೆಲ್ಲ ನೀವು ಮನೆಯಲ್ಲಿ ಕೂಡ ಮಾಡ್ಬೋದು. ಚೇಂಜಸ್ ಮಾತ್ರ ಸ್ವಲ್ಪ ನೀವು ಸ್ವಲ್ಪ ಅದು ಇಂಟರ್ಫೇಸ್ ಚಿಕ್ಕದಿರುತ್ತಲ್ವ, ಸ್ವಲ್ಪ ನೀವು ಜೂಮ್ ಮಾಡಿಕೊಂಡು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಂಡು ಮಾಡಬೇಕಾಗತ್ತೆ. ಓಕೆ, ಇದು ಸೆಕೆಂಡರಿ. ಓಕೆ, ಇನ್ನು ಸೆಕೆಂಡ್ ಚೇಂಜಸ್ ಏನಂದರೆ 750 rupees ಇಟ್ಟಿದ್ದಾರೆ ಈ ವರ್ಷ. ಇನ್ನುವರೆಗೂ ಎಲ್ಲಿ ಯಾವ ವರ್ಷವೂ ಆಪ್ಷನ್ ಎಂಟ್ರಿಗೆ ಇಟ್ಟಿರಲಿಲ್ಲ. ಬಟ್ ಈ ವರ್ಷ 750 rupees ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಲಾಗಿನ್ ಆದ ತಕ್ಷಣ ನೀವು ಆಪ್ಷನ್ ಎಂಟ್ರಿ ಲಿಂಕ್ ಎನೇಬಲ್ ಆಗೋಕ್ಕಿಂತ ಮುಂಚೆ ಪೇಮೆಂಟ್ ಆದರೆ ನೆಕ್ಸ್ಟ್ ಲಿಂಕು ಅವೆಲ್ಲ ಏನು ಲಾಗಿನ್ ಆಗುತ್ತೆ. ಬಟ್ ಇದು 750 rupees ಎದಕ್ಕೆ ತೊಗೋತಾರೆ ಅಂತ ಗೊತ್ತಿಲ್ಲ. ಬಟ್ ಲಾಸ್ಟ್ ಇಯರ್ ಯಾವ ವರ್ಷವೂ ತೊಗೊಂಡಿರಲಿಲ್ಲ. ಲಾಸ್ಟ್ 5 year ನಾನು ಅಪ್ಡೇಟ್ ಕೊಡ್ತಾ ಇದ್ದಿಲ್ಲ, 5 year ಅಮೌಂಟ್ ತೊಗೊಂಡಿಲ್ಲ ಆಪ್ಷನ್ ಎಂಟ್ರಿಗೆ. ಈ ವರ್ಷಕ್ಕೆ ಏನಕ್ಕೆ ತೊಗೋತಾ ಇದೆ ಅಂತ ಗೊತ್ತಿಲ್ಲ. ಆದರೆ 750 rupees ಎಲ್ಲರೂ ಇರೆಸ್ಪೆಕ್ಟಿವ್ ಕ್ಯಾಟಗರಿ ಎಲ್ಲರೂ 750 ತೊಗೋಬೇಕಂತ ಪೇ ಮಾಡ್ಬೇಕಂತ ಹೇಳಿದ್ದಾರೆ. ಬಟ್ ಇನ್ನೂ ನಿನ್ನೆ ಕಾರ್ಯಕ್ರಮದಾಗ ಹೇಳಿದ್ದಾರೆ, ಇನ್ನೂ ಅದು ಆಫಿಷಿಯಲಿ KE ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿಲ್ಲ. ಅಪ್ಡೇಟ್ ಮಾಡಬೇಕು, ನಿಮ್ಗೆ ಗೊತ್ತಾಗುತ್ತೆ. ಈಗಂತೂ ನಿನ್ನೆ ನೀವೆಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ನೀವು ಆಲ್ರೆಡಿ ಅಟೆಂಡ್ ಆಗಿದ್ದೀರಾ, ಅಲ್ಲಿ ಹೇಳಿರ್ಬೋದು ನಿಮಗೆ ಅಮೌಂಟು ಇದ್ರ ಬಗ್ಗೆ 750 ಕಟ್ಟಬೇಕಂತ. ನೋಡೋಣ ಏನು ಮಾಡ್ತಾರೆ, ಇಷ್ಟು ಇನ್ನೂ ಏನು ಡಿಸೈಡ್ ಮಾಡ್ಕೊಂಡು ಏನು ರೀ ಅಪ್ಡೇಟ್ ಮಾಡ್ಬೋದು, ಚೇಂಜಸ್ ಮಾಡೋದು ಅಂತ ಮಾಡ್ಬೋದು. ಇವೆರಡು ಮೇನ್ ಚೇಂಜಸ್ ಮಾಡಿದ್ದಾರೆ.
ಇದು ಬಿಟ್ಟು ಅದು ಒಳಗಡೆ ಇಂಟರ್ಫೇಸ್ ಎಲ್ಲ ಚೇಂಜ್ ಮಾಡಿದರೆ ಅದೇನು ನಿಮ್ಮ ಪ್ರಾಬ್ಲಮ್ ಇಲ್ಲ, ಅದು ಚೆನ್ನಾಗಿ ಮಾಡಿದ್ದಾರೆ ಅದನ್ನ, ಅದೊಂದು ಅಪ್ರಿಷಿಯೇಟ್ ಮಾಡ್ಕೋಬೋದು. ಓಕೆ, ಫೇಸ್ ಲಾಗಿನ್ನು ಅಪ್ರಿಷಿಯೇಟ್ ಮಾಡ್ಬೋದು. ಬಟ್ ದ ಥಿಂಗ್ ಇಸ್ ಇವೆಲ್ಲ ಮೇನ್ ಪಿ ಯು ಸ್ಟೂಡೆಂಟ್ಸ್ಗೆ ಅಷ್ಟೊಂದು ನಾಲೆಜ್ ಇರಲ್ಲ. ಓಕೆ, ರಿಸ್ಕ್ ತೊಗೊಳ್ಳಲ್ಲ. ಸಿಟಿ ಸ್ಟೂಡೆಂಟ್ಸ್ಗೆ ಏನಿರ್ತಾರೆ, ಸ್ವಲ್ಪ ಕಂಪ್ಯೂಟರ್ ಯೂಸ್ ಮಾಡಿ ರೂಢಿ ಇರುತ್ತೆ. ಮತ್ತು ಅವರೇ ಲಾಗಿನ್ ಮಾಡಬೇಕಾದ್ರೆ ಇನ್ನೊಂದೇನೆಂದರೆ ಭಾಳ ಜನಕ್ಕೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಭಾಳ ಜನಕ್ಕೆ ಅವ್ರ ಬ್ರದರ್ ಮಾಡ್ತಿರ್ತಾರೆ, ಅವ್ರ ಕಸಿನ್ ಮಾಡ್ತಿರ್ತಾರೆ. ಓಕೆ, ಅವರೆಲ್ಲೋ ಕುಂತಿರ್ತಾರೆ, ಅವ್ರ ಬಗ್ಗೆ ಅವರು ಬಿಹಾಪ್ ಆಫ್ ಎಲ್ಲೇ ಬೇರೆ ಕಡೆ MBBS ಮಾಡ್ತಾರೆ ಅಂದ್ಕೊಳ್ಳಿ, ಇಂಜಿನಿಯರಿಂಗ್ ಮಾಡ್ತಾರೆ ಅಂದ್ಕೊಳ್ಳಿ, ಅವ್ರು ಅಲ್ಲಿ ಅವ್ರ ಸ್ಟೂಡೆಂಟ್ ಇರಲೇಬೇಕಾಗುತ್ತೆ ಲಾಗಿನ್ ಮಾಡ್ಬೇಕಂದ್ರೆ. ಇದೊಂದು ಬಿಗ್ಗೆಸ್ಟ್ ಮಿಸ್ಟೇಕು. ಮತ್ತು ಸ್ಟೂಡೆಂಟ್ಗೆ ನಮ್ಮ ಹಳ್ಳಿಯವ್ರಿಗೆ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೆ ಬರಲ್ಲ ಇನ್ನೂ, ಯಾಕಂದರೆ ಈಗ ಇಂಜಿನಿಯರಿಂಗ್ ಎಂಟರ್ ಆಗ್ತಿರ್ತಾರೆ, MBBS ಎಂಟರ್ ಆಗ್ತಿರ್ತಾರೆ, ಬರೀ ಮೊಬೈಲಿಂದನೇ ಕಲ್ತಿರ್ತಾರೆ. ಇದೊಂದು ಪ್ರಾಬ್ಲಮ್ಮು. ಓಕೆ, ಆಮೇಲೆ ಇನ್ ಕೇಸ್ ಅವ್ರ ಮನೇಲಿ ಯಾರು ಕಲ್ತವ್ರು ಮಾಡಬೇಕಂದ್ರೂ ಅವ್ರು ಈಚ್ ಟೈಮ್ ಇರಲೇಬೇಕು. ಸ್ವಲ್ಪ ಚೇಂಜಸ್ ಮಾಡ್ಬೇಕಂದ್ರೆ ಅವ್ನು ಕರೆದು ಮತ್ತೆ ಮಾಡಬೇಕಾಗತ್ತೆ. ಓಕೆ, ಇದು ಯಾವ ರೀತಿ ಅಂತ ಸ್ವಲ್ಪ ಇದನ್ನ ನೋಡ್ಕೊಂಡು ಫಿಕ್ಸ್ ಮಾಡ್ತಾ ನೋಡ್ಕೊಂಡಿದ್ದೀನಿ KE ಅವರು. ಸೊ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇದರಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.